ಪ್ರತಿಷ್ಠಿತ ಕಾಲೇಜ್ನಲ್ಲಿ ಇದೆಂಥ ಮಾನಗೇಡಿ ಕೆಲಸ. ಕಾಲೇಜು ಕ್ಯಾಂಪಸ್ನಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಪ್ರತಿಷ್ಠಿತ ಕಾಲೇಜಿದು. ಕಾಲೇಜ್ನಲ್ಲಿ ಕ್ಯಾಂಪಸ್ನಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಮಾನಗೇಡಿ ಕೆಲಸ ಮಾಡಿದ್ದಾರೆ. ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದ್ರು. ಹಳೆ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಎಣ್ಣೆ ಪಾರ್ಟಿ ಜೋರಾಗೇ ನಡೀತು. ಕಂಠಪೂರ್ತಿ ಕುಡಿದು ಓಲ್ಡ್ ಸ್ಟೂಡೆಂಟ್ಸ್ ಡಾನ್ಸ್ ಮಾಡಿದ್ರು. ಫೆಬ್ರವರಿ 21ರಂದು ನಡೆದಿದ್ದಂತಹ ಸ್ಟೂಡೆಂಟ್ಸ್ ಸಮಾವೇಶ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮದಲ್ಲಿ ಶಾಸಕರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಸಮಾವೇಶದ ಬಳಿಕ ಆಯೋಜಿಸಲಾಗಿದ್ದಂತಹ ಎಣ್ಣೆ ಪಾರ್ಟಿಯಲ್ಲಿ ಓಲ್ಡ್ ಸ್ಟೂಡೆಂಟ್ ನಡೆಗೆ ಈಗ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗಿದೆ. ತಾವು ಓದಿದಂತಹ ಕಾಲೇಜ್ ಅನ್ಕೊಂಡು ಕಾಲೇಜ್ ಕ್ಯಾಂಪಸ್ನಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಅಂತಾರೆ ಈ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡೋದು. ಪವಿತ್ರವಾದಂತಹ ಕಾಲೇಜ್ ಕ್ಯಾಂಪಸ್ನಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಅಂತೆ ಈ ಹೆಸರಲ್ಲಿ ಕಾರ್ಯಕ್ರಮವಾಗಿದೆ. ಹಳೆ ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕಂಠಪೂರ್ತಿ ಕುಡಿದಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್. ಫೆಬ್ರವರಿ 21ರಂದು ಈ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮದಲ್ಲಿ ಘಟಾನುಘಟಿಗಳು, ನಾಯಕರು ಭಾಗವಹಿಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮದಲ್ಲಿ ಶಾಸಕರು, ಅಧಿಕಾರಿಗಳು, ಪ್ರಮುಖ ನಾಯಕರುಗಳು ಭಾಗವಹಿಸಿದಂತಹ ಕಾರ್ಯಕ್ರಮ ಇದು. ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿ ತೇಲಾಡಿದ್ದಾರೆ. ಕಂಠಪೂರ್ತಿ ಕುಡಿದು ಡಾನ್ಸ್ ಮಾಡಿದ್ದಾರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಇಲ್ಲಿ ಹೇಳ್ತಿರೋದು ಗ್ಲೋಬಲ್ ಅಲ್ಯೂಮಿನಿ ಮೀಟ್, ಆದ್ರೆ ಮಾಡ್ತಿರೋದು ಎಣ್ಣೆ ಪಾರ್ಟಿ. ಪ್ರತಿಷ್ಠಿತ ಕಾಲೇಜ್ನಲ್ಲಿ ಎಂಥ ಮಾನಗೇಡಿ ಕೆಲಸ ಮಾಡಿಬಿಟ್ರು ಹಳೆಯ ವಿದ್ಯಾರ್ಥಿಗಳು. ಆಯ್ತು, ಹಳೆಯ ವಿದ್ಯಾರ್ಥಿಗಳು ಗೆಟ್ ಟುಗೆದರ್ ಮಾಡ್ತಾರೆ, ಮೀಟ್ ಮಾಡ್ತಾರೆ, ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಆಗತ್ತೆ, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಆದ್ರೆ ಇದೆಂಥ ಮಾನಗೇಡಿ ಕೆಲಸ. ಕಾಲೇಜ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಹಳೆಯ ವಿದ್ಯಾರ್ಥಿಗಳು ತಾವು ಸೇರಬೇಕು ಅಂತ ಸಮಾವೇಶವನ್ನ ಮಾಡ್ತಾರೆ. ಆದ್ರೆ ಕಾರ್ಯಕ್ರಮ ಮುಗಿದ ನಂತರ ಅದೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಹಾಡಿ ಕುಣಿದು ತೇಲಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ನಾಯಕರು ಪಾಲ್ಗೊಂಡಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಈಶ್ವರ್ ಖಂಡ್ರೆ, ಶಾಸಕರು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿದ್ರು. ಆದ್ರೆ ಕಾರ್ಯಕ್ರಮ ಎಲ್ಲೇ ಜಾಗ ಇತ್ತೋ ಕಾಲೇಜ್ ಕ್ಯಾಂಪಸ್, ಅದೇ ಜಾಗದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಓಲ್ಡ್ ಸ್ಟೂಡೆಂಟ್ಸ್ ನಡೆಗೆ ಈಗ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ.